ಸದ್ಯಕ್ಕಂತೂ ಹೋಗಂಗಿಲ್ಲ ಕ್ವಾರ್ಟರ್ಸ್ಗಳು ಕೂಡ ಜಲಾವೃತವಾಗಿದ್ದು ರಾತ್ರಿ ಇಡೀ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತ ಆಗಿರುವುದು. ಮತ್ತೆ ಅದೇ ರೀತಿಯಾಗಿ ರಸ್ತೆಯಲ್ಲಿ ದೊಡ್ಡ ಪ್ರಮಾಣದ ನೀರು, ಸುಮಾರು 3-4 ಅಡಿ ನೀರು ನಿಂತಿದ್ರಿಂದ ವಾಹನಗಳು ಕೂಡ ಇಲ್ಲಿ ಸಿಲುಕಿ ಒಂದು ನೀರಿನಲ್ಲೇ ಒಂದು ಲಾಕ್ ಆಗಿರುವಂತಹ ದೃಶ್ಯಗಳು ಕೂಡ ಕಾಣಬಹುದು. ಒಂದು KSRTC ಬಸ್ ಕೂಡ ರಾತ್ರಿ ಒಂದು ನೀರಿನಲ್ಲೇ ಬಂದಿದ್ದ ಪರಿಣಾಮ ಆ ಒಂದು ನೀರಿನಲ್ಲೇ ಬಸ್ ಕೂಡ ಕೆಟ್ಟು ನಿಂತಿರೋದು ಕೂಡ ನಾವು ನೋಡಬಹುದು. ಆ ಒಂದು ಬಸ್ ನಲ್ಲಿದ್ದಂತ ಅಂದ್ರೆ ಪ್ರಯಾಣಿಕರು ಯಾರು ಇರಲಿಲ್ಲ. ಆ ಬಸ್ ಡಿಪೋ ಕಡೆಗೆ ಹೋಗ್ತಿತ್ತು ಅನ್ಸುತ್ತೆ. ಆ ಒಂದು ಬಸ್ ಕೂಡ ಈಗ ನೀರಿನಲ್ಲೇ ಲಾಕ್ ಆಗಿದೆ. ಮತ್ತೆ ಈ ಒಂದು ನೀರಿನಲ್ಲೇ ಒಂದು ಕಾರು ಕೂಡ ಬಂದಿದ್ದ ಪರಿಣಾಮವಾಗಿ ಕಾರು ಕೂಡ ನೀರಿನಲ್ಲಿ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ. ನಂತರ ಅಲ್ಲಿದ್ದಂತ ಕಾರ್ನಲ್ಲಿ ಇದ್ದಂತವ್ರನ್ನ ಹೊರ ಕಡೆ ಕಳಿಸುವಂತ ಕೆಲಸ ಕೂಡ ಆಗಿದೆ. ಮತ್ತೆ ಸ್ಥಳಕ್ಕೆ ಈಗಾಗಲೇ ಅಗ್ನಿಶಾಮಕ ಇಲಾಖೆ ಸಿಬ್ಬಂದಿಯವರು ಕೂಡ ಆಗಮಿಸಿದ್ದು ಇಲ್ಲಿ ರೆಸ್ಕ್ಯೂ ಆಪರೇಷನ್ ಅನ್ನು ಕೂಡ ಈಗಾಗಲೇ ಮಾಡ್ತಾ ಇದ್ದಾರೆ. ಅಂದ್ರೆ ದೊಡ್ಡ ಪ್ರಮಾಣದ ನೀರು ಇಲ್ಲಿ ಶೇಖರಣೆ ಆಗಿದ್ದರಿಂದ ಈ ಸುತ್ತಮುತ್ತ ಇರುವಂತಹ ಬಡಾವಣೆಗಳು ಮತ್ತೆ ಮನೆಗಳು ಹಾಗೂ ವಾಹನಗಳು ಎಲ್ಲವೂ ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿರೋದು. ಮತ್ತೆ ಈಗ ಅಗ್ನಿಶಾಮಕ ಸಿಬ್ಬಂದಿ ಅವರು ಈಗಾಗಲೇ ಸ್ಥಳಕ್ಕೆ ಆಗಮಿಸಿ ಅದನ್ನ ತೆರವು ಮಾಡುವಂತ ಕೆಲಸವನ್ನ ಮತ್ತೆ ನೀರನ್ನ ಹೊರಹಾಕುವಂತ ಕೆಲಸವನ್ನು ಕೂಡ ಈಗಾಗಲೇ ಮಾಡ್ತಾ ಇದ್ದಾರೆ. ನಿನ್ನೆ ರಾತ್ರಿ ಸುಮಾರು 3-4 ಗಂಟೆಗಳ ಕಾಲ ಒಂದು ಭಾರಿ ಮಳೆ ಸುರಿದ ಪರಿಣಾಮವಾಗಿ ಈ ಒಂದು ಅವಘಡ ಇಲ್ಲಿ ಅವಾಂತರವೇ ಸೃಷ್ಟಿಯಾಗಿದೆ. ಇಡೀ ಈ ಒಂದು BTS ರಸ್ತೆ ಸುತ್ತಮುತ್ತ ಎಲ್ಲಾ ರಸ್ತೆಗಳು ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿದ್ದಾವೆ. ಮತ್ತೆ ಇಡೀ ಒಂದು ರಾಜಕಾಲುವೆ ಪಕ್ಕದಲ್ಲಿರುವಂತಹ ಒಂದು ಅಕ್ಕಪಕ್ಕದ ಮನೆಗಳಿರ್ಬೋದು ಮತ್ತೆ ಕ್ವಾರ್ಟರ್ಸ್ ಇರ್ಬೋದು ಎಲ್ಲವೂ ಕೂಡ ಸಂಪೂರ್ಣವಾಗಿ ನೀರಿನಿಂದ ತುಂಬಿರೋದನ್ನ ನಾವು ನೋಡಬಹುದು. ಮತ್ತೆ ಜನ ಕೂಡ ರಾತ್ರಿ ಆ ಒಂದು ನೀರು ನುಗ್ತಾ ಇದ್ದಂತೆ ತಮ್ಮ ಜೀವ ಉಳಿಸ್ಕೊಳ್ಳೋ ಸಲುವಾಗಿ ಕಾಂಪೌಂಡ್ಸ್ ಮೇಲೆ ಒಂದು ಕುಳಿತು ಒಂದು ಜೀವನ ಉಳಿಸ್ಕೊಳ್ಳುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ. ಮತ್ತೆ ನೋಡಬಹುದು ಕೆಲವು ಕಾರುಗಳೇನು ನೀರಿನಲ್ಲಿ ಲಾಕ್ ಆಗಿದ್ದಾವೆ, ಅವುಗಳನ್ನ ಹೊರಗಡೆ ತೆಗೆಯುವಂತ ಕೆಲಸವನ್ನ ಕೂಡ ಈಗಾಗಲೇ ಪೊಲೀಸರು ಮತ್ತೆ ಅಗ್ನಿಶಾಮಕ ಸಿಬ್ಬಂದಿಯವರು ಮಾಡ್ತಾ ಇದ್ದಾರೆ. ಮತ್ತೆ ಬೆಳಗಿನಿಂದ ಕೂಡ ಈ ಒಂದು ನೀರನ್ನ ಹೊರಗಡೆ ಹಾಕಿ ಆ ಒಂದು ನೀರನ್ನು ಖಾಲಿ ಮಾಡುವಂತ ಸದ್ಯಕ್ಕಂತೂ ಹೋಗಂಗಿಲ್ಲ ಕ್ವಾರ್ಟರ್ಸ್ಗಳು ಕೂಡ ಜಲಾವೃತವಾಗಿದ್ದು ರಾತ್ರಿ ಇಡೀ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತ ಆಗಿರುವುದು. ಮತ್ತೆ ಅದೇ ರೀತಿಯಾಗಿ ರಸ್ತೆಯಲ್ಲಿ ದೊಡ್ಡ ಪ್ರಮಾಣದ ನೀರು, ಸುಮಾರು 3-4 ಅಡಿ ನೀರು ನಿಂತಿದ್ರಿಂದ ವಾಹನಗಳು ಕೂಡ ಇಲ್ಲಿ ಸಿಲುಕಿ ಒಂದು ನೀರಿನಲ್ಲೇ ಒಂದು ಲಾಕ್ ಆಗಿರುವಂತಹ ದೃಶ್ಯಗಳು ಕೂಡ ಕಾಣಬಹುದು. ಒಂದು KSRTC ಬಸ್ ಕೂಡ ರಾತ್ರಿ ಒಂದು ನೀರಿನಲ್ಲೇ ಬಂದಿದ್ದ ಪರಿಣಾಮ ಆ ಒಂದು ನೀರಿನಲ್ಲೇ ಬಸ್ ಕೂಡ ಕೆಟ್ಟು ನಿಂತಿರೋದು ಕೂಡ ನಾವು ನೋಡಬಹುದು. ಆ ಒಂದು ಬಸ್ ನಲ್ಲಿದ್ದಂತ ಅಂದ್ರೆ ಪ್ರಯಾಣಿಕರು ಯಾರು ಇರಲಿಲ್ಲ. ಆ ಬಸ್ ಡಿಪೋ ಕಡೆಗೆ ಹೋಗ್ತಿತ್ತು ಅನ್ಸುತ್ತೆ. ಆ ಒಂದು ಬಸ್ ಕೂಡ ಈಗ ನೀರಿನಲ್ಲೇ ಲಾಕ್ ಆಗಿದೆ. ಮತ್ತೆ ಈ ಒಂದು ನೀರಿನಲ್ಲೇ ಒಂದು ಕಾರು ಕೂಡ ಬಂದಿದ್ದ ಪರಿಣಾಮವಾಗಿ ಕಾರು ಕೂಡ ನೀರಿನಲ್ಲಿ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ. ನಂತರ ಅಲ್ಲಿದ್ದಂತ ಕಾರ್ನಲ್ಲಿ ಇದ್ದಂತವ್ರನ್ನ ಹೊರ ಕಡೆ ಕಳಿಸುವಂತ ಕೆಲಸ ಕೂಡ ಆಗಿದೆ. ಮತ್ತೆ ಸ್ಥಳಕ್ಕೆ ಈಗಾಗಲೇ ಅಗ್ನಿಶಾಮಕ ಇಲಾಖೆ ಸಿಬ್ಬಂದಿಯವರು ಕೂಡ ಆಗಮಿಸಿದ್ದು ಇಲ್ಲಿ ರೆಸ್ಕ್ಯೂ ಆಪರೇಷನ್ ಅನ್ನು ಕೂಡ ಈಗಾಗಲೇ ಮಾಡ್ತಾ ಇದ್ದಾರೆ. ಅಂದ್ರೆ ದೊಡ್ಡ ಪ್ರಮಾಣದ ನೀರು ಇಲ್ಲಿ ಶೇಖರಣೆ ಆಗಿದ್ದರಿಂದ ಈ ಸುತ್ತಮುತ್ತ ಇರುವಂತಹ ಬಡಾವಣೆಗಳು ಮತ್ತೆ ಮನೆಗಳು ಹಾಗೂ ವಾಹನಗಳು ಎಲ್ಲವೂ ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿರೋದು. ಮತ್ತೆ ಈಗ ಅಗ್ನಿಶಾಮಕ ಸಿಬ್ಬಂದಿ ಅವರು ಈಗಾಗಲೇ ಸ್ಥಳಕ್ಕೆ ಆಗಮಿಸಿ ಅದನ್ನ ತೆರವು ಮಾಡುವಂತ ಕೆಲಸವನ್ನ ಮತ್ತೆ ನೀರನ್ನ ಹೊರಹಾಕುವಂತ ಕೆಲಸವನ್ನು ಕೂಡ ಈಗಾಗಲೇ ಮಾಡ್ತಾ ಇದ್ದಾರೆ. ನಿನ್ನೆ ರಾತ್ರಿ ಸುಮಾರು 3-4 ಗಂಟೆಗಳ ಕಾಲ ಒಂದು ಭಾರಿ ಮಳೆ ಸುರಿದ ಪರಿಣಾಮವಾಗಿ ಈ ಒಂದು ಅವಘಡ ಇಲ್ಲಿ ಅವಾಂತರವೇ ಸೃಷ್ಟಿಯಾಗಿದೆ. ಇಡೀ ಈ ಒಂದು BTS ರಸ್ತೆ ಸುತ್ತಮುತ್ತ ಎಲ್ಲಾ ರಸ್ತೆಗಳು ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿದ್ದಾವೆ. ಮತ್ತೆ ಇಡೀ ಒಂದು ರಾಜಕಾಲುವೆ ಪಕ್ಕದಲ್ಲಿರುವಂತಹ ಒಂದು ಅಕ್ಕಪಕ್ಕದ ಮನೆಗಳಿರ್ಬೋದು ಮತ್ತೆ ಕ್ವಾರ್ಟರ್ಸ್ ಇರ್ಬೋದು ಎಲ್ಲವೂ ಕೂಡ ಸಂಪೂರ್ಣವಾಗಿ ನೀರಿನಿಂದ ತುಂಬಿರೋದನ್ನ ನಾವು ನೋಡಬಹುದು. ಮತ್ತೆ ಜನ ಕೂಡ ರಾತ್ರಿ ಆ ಒಂದು ನೀರು ನುಗ್ತಾ ಇದ್ದಂತೆ ತಮ್ಮ ಜೀವ ಉಳಿಸ್ಕೊಳ್ಳೋ ಸಲುವಾಗಿ ಕಾಂಪೌಂಡ್ಸ್ ಮೇಲೆ ಒಂದು ಕುಳಿತು ಒಂದು ಜೀವನ ಉಳಿಸ್ಕೊಳ್ಳುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ. ಮತ್ತೆ ನೋಡಬಹುದು ಕೆಲವು ಕಾರುಗಳೇನು ನೀರಿನಲ್ಲಿ ಲಾಕ್ ಆಗಿದ್ದಾವೆ, ಅವುಗಳನ್ನ ಹೊರಗಡೆ ತೆಗೆಯುವಂತ ಕೆಲಸವನ್ನ ಕೂಡ ಈಗಾಗಲೇ ಪೊಲೀಸರು ಮತ್ತೆ ಅಗ್ನಿಶಾಮಕ ಸಿಬ್ಬಂದಿಯವರು ಮಾಡ್ತಾ ಇದ್ದಾರೆ. ಮತ್ತೆ ಬೆಳಗಿನಿಂದ ಕೂಡ ಈ ಒಂದು ನೀರನ್ನ ಹೊರಗಡೆ ಹಾಕಿ ಆ ಒಂದು ನೀರನ್ನು ಖಾಲಿ ಮಾಡುವಂತ